ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 1 ಎಕರೆ ಜಮೀನು ತೋರಿಸ್ತಾ ಇರೋದು. ಕ್ಲಿಯರ್ ಟೈಟಲ್, ಸಿಂಗಲ್ ಓನರ್, ಕ್ಲಿಯರ್ ಟೈಟಲ್, ಜನರಲ್ ಕ್ಯಾಟಗಿರಿ. 55 ಲಕ್ಷ ರೂಪಾಯಿ ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ 1 ಎಕರೆಗೆ. ಕ್ಲಿಯರ್ ಟೈಟಲ್ ಇವತ್ತು ಬಂದರೆ ಇವತ್ತೇ ರಿಜಿಸ್ಟರ್. ನೋಡಿ, ಈ ಥರ ನಾಲೆಗೆ ಒಳಗಡೆ ಸಬ್ಮರ್ಸಿಬಲ್ ಪಂಪ್ ಹಾಕ್ಬಿಟ್ಟಿದ್ದಾರೆ. ಇಲ್ಲಿಂದ ಕನೆಕ್ಷನ್ ಆ ಜಮೀನಿಗೆ ತೊಗೊಂಡಿದ್ದಾರೆ. ಈ ನಾಲೆಗೂ ಆ ಜಮೀನಿಗೂ ಸ್ವಲ್ಪ ಒಂದು 2 ನಿಮಿಷ ನಡ್ಕೊಂಡು ಹೋಗಬೇಕು, ಅಷ್ಟೇ ದೂರದಲ್ಲಿರೋದು. ಈ ನಾಲೆ ಬಿಟ್ಟರೆ ನೆಕ್ಸ್ಟ್ ರಿವರು ಇದೆ, ಕಾವೇರಿ ರಿವರ್. ಎಂಜಾಯ್ ಮಾಡೋಕ್ಕೆ ಬೇಕಾದ್ರೆ ಅಲ್ಲೂ ಹೋಗ್ಬೋದು. ನೋಡಿ, ಇದೇ ಜಮೀನು, ಈಗ ತೋರಿಸ್ತಾ ಇದ್ದೀನಲ್ಲ, ಇದೇ ಜಮೀನು. ಇದು ದೊಡ್ಡ ದೊಡ್ಡದು ತೆಂಗಿನ ಮರ ಇದೆಯಲ್ಲ, ಬಾರ್ಡ್ರಲ್ಲಿ ಇದು ಸಿಗ್ತಿದೆ. ಈ ಬಾರ್ಡ್ರದ್ದು ಜಮೀನ್ದು ತೆಂಗಿನ ಮರ ಸಿಗ್ತಿದೆ. ಬಾಕಿದೆಲ್ಲ ಲೆವೆಲ್ ಲ್ಯಾಂಡು, ಪ್ಲೇನ್ ಲ್ಯಾಂಡ್, ರೆಡ್ ಸಾಯಿಲ್ ಇದೆ. ತೋಟ ಮಾಡ್ಕೊಂಡಿರೋಕ್ಕೆ ಚೆನ್ನಾಗಿದೆ ಜಾಗ. ನೀರಿಗೇನು ತೊಂದರೆ ಆಗೋಲ್ಲ, ವರ್ಷ ಪೂರ್ತಿ ನಾಲೆಯಲ್ಲಿ ನೀರಿರ್ತದೆ. ಕ್ಲಿಯರ್ ಟೈಟ್ಲ್ ಇದೆ. ಇದು ಬನ್ನೂರಿಗೂ ಹತ್ತಿರ, ಬನ್ನೂರಿಗೆ ಹೋಗ್ಬೋದು, ಅಥವಾ ಶ್ರೀರಂಗಪಟ್ಟಣದಿಂದ ಮಾದೇಪುರ ರೋಡ್ ಹೋಗ್ತೀವಲ್ಲ, ಆ ರೋಡಿಂದನೂ ಹೋಗ್ಬೋದು. 2 ಕಿಲೋಮೀಟ್ರ್ ಈ ಥರ ಮಡ್ ರೋಡ್ ಇದೆ, ಮಿಕ್ಕಿದೆಲ್ಲ ಟಾರ್ ರೋಡ್ ಇದೆ. ಲೆವೆಲ್ ಲ್ಯಾಂಡ್ ಇದು. ಎದುರುಗಡೆ ಅದು ಆಪೋಸಿಟಲ್ಲಿ ತೆಂಗಿನ ತೋಟ ಕಾಣ್ತಾ ಇರೋದು. ಈಗ ನಾನು ತೋರಿಸ್ದಲ್ಲ ಆ ಥರ ಪ್ಲೇನ್ ಲ್ಯಾಂಡ್ ಇರೋದು. ಅದರ ಆಪೋಸಿಟಲ್ಲಿ ಇದು ಬೇರೆಯವ್ರದ್ದು ಇರೋದು. ಸುಮಾರು ಜನ ತೋಟನೂ ಇದೆ, ಜಮೀನು ಇದೆ, ಇಲ್ಲಿ ಬರ್ತಾರೆ ಹೋಗ್ತಾರೆ, ಆ ಥರ ಮಾಡ್ತಾರೆ. ನೋಡಿ, ಈ ಲ್ಯಾಂಡ್ ಲೆಫ್ಟಲ್ಲಿ ಕಾಣ್ತಾ ಇದ್ದಿಲ್ಲ, ಈ ಲ್ಯಾಂಡ್ ನಾನು ತೋರಿಸ್ತಾ ಇರೋದು. ನೀರು ಒಂದೇ ನಿಮಿಷಕ್ಕೆ ಕೆರೆ ಮಾಡಿಬಿಡ್ಬೋದು, ಅಷ್ಟೊಂದು ಜೋರಾಗಿ ಬರುತ್ತೆ ನೀರು. ನೋಡಿ, ಇದೆ, ಇಲ್ಲಿಂದನೇ ಬರೋದು. ಇಲ್ಲಿಂದ ಸುಮಾರು ಜನಕ್ಕೆ ನೀರು ಕೊಡ್ತಾರೆ ಇವರು. ನೇಬರ್ಸ್ ಇದ್ದಾರಲ್ಲ, ಇವರೇನು ಬೆಳೆಸ್ತಾ ಇಲ್ಲ ಅಂದ್ಬಿಟ್ಟು ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೊಂಡು ತಗೊಳ್ತಾ ಇರ್ತಾರೆ. 1 ಎಕರೆಗೆ ಬೇಜಾನಾಗೈತೆ ನೀರು. 55 ಲಕ್ಷ ರೂಪಾಯಿ ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ. ಇನ್ನೂ ಬೇಕಾದರೆ ಈ ಥರದ್ದು ಸುಮಾರು ಜಾಗ ಬೇರೆದ್ದು ಇದೆ ಅಂತ.